ಧರ್ಮಸ್ಥಳ ಕೇಸಲ್ಲಿ ಇವಾಗಲೂ ಕೂಡ ಬಿಜೆಪಿ ಹೇಳೋದು ಕಾಂಗ್ರೆಸ್ ನಾಯಕರ ಶೆಡ್ಡಿ ಅಂತಾನೆ. ಕಾಂಗ್ರೆಸ್ ನಾಯಕರೇ ನಿಂತಿದ್ದಾರೆ, SIT ತನಿಖೆ ಮಾಡಿಸಿಲ್ಲ, ಸರಿಯಾಗಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರೇ ಹೊರಗೆ ಬರ್ತಾರೆ, ಬರಬೇಕು ಅಂತ ಹೇಳುದು. ನಿನ್ನೆ ವೀರೇಂದ್ರ ಹೆಗಡೆ ಸಾಹೇಬ್ರು ಏನ್ ಹೇಳಿದ್ರು, SIT ರಚಿಸಿದಾಗಿಂದ ನನ್ನ ಮೇಲೆ ಇರೋ ಕಳಂಕ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನೋಡಿ, ಇವತ್ತು ನಾವು ಒಂದು SIT ರಚಿಸಿದೀವಿ ಅಂದ್ರೆ ಧರ್ಮಸ್ಥಳದ ಹಿಂದೂಗಳ ದೇವಾಲಯದ ಬಗ್ಗೆ ನಾವು ಆರಾಧಕರು ಸರ್. ನಾನು ಧರ್ಮಸ್ಥಳದ ಭಕ್ತ, ಮಂಜುನಾಥೇಶ್ವರನ ಭಕ್ತ, ನಾನು ಧರ್ಮಸ್ಥಳದ ಆರಾಧಕ. ಇವತ್ತು ಧರ್ಮಸ್ಥಳದ ಮೇಲೆ ಇರೋ ಆರೋಪಗಳು ಕಡಿಮೆ ಆಗ್ತಿದೆ, ಅದ್ರ ಕಳಂಕ ಕಳಚ್ತಾ ಇದೆ ಅಂದ್ರೆ ನಾವ್ SIT ರಚಿಸಿದಕ್ಕೆ ತಾನೆ. SIT ರಚಿಸಿದ್ದಾರು ನಮ್ಮ ಸರ್ಕಾರ ತಾನೆ, ಖಂಡಿತವಾಗೂ ಅಲ್ವಾ? ಅದನ್ನ ವೀರೇಂದ್ರ ಹೆಗಡೆ ಸಾಹೇಬ್ರು ಸ್ವಾಗತನೂ ಮಾಡಿದ್ದಾರೆ ತಾನೆ. ಅಂದ್ರೆ ಇವಾಗ ನಾವು ಹಿಂದೂ ದೇವಾಲಯಗಳ ಪರ ನಿಂತಿದೀವಿ ಸರ್. ಬಿಜೆಪಿ ಅವ್ರು ಬಾಯ್ ಬಡ್ಕೊಳ್ಳೋರು 4 ವರ್ಷ ಯಾಕೆ ಮಾಡಬಾರ್ದಾಗಿತ್ತು? ನೋಡಿ, ಧರ್ಮಸ್ಥಳದ ಮೇಲೆ ಇರೋ ಕಳಂಕ ಇವತ್ತು ಕಡಿಮೆ ಆಗಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ನಿರ್ಧಾರ, ನಾವು ರಚಿಸಿರುವ SIT. ಸರ್, SIT ತನಿಖೆಯಲ್ಲಿ ಆಚೆ ಬರಲಿ ಬಿಡಿ, ಯಾರಿದ್ರು ಆಚೆ ಬರ್ತಾರಲ್ಲ. ಸೊ ಧರ್ಮಸ್ಥಳ ನಮ್ಮ ಪವಿತ್ರವಾದ ದೇವಾಲಯ, ಧರ್ಮಸ್ಥಳ ಹಿಂದೂಗಳ ದೇವಾಲಯ, ಅದರ ನಂಬಿಕೆಯನ್ನ ಇಟ್ಟು ನಾವು ಮುನ್ನಡೀತಾ ಇರೋರು. ಸೊ ಶ್ರೀ ಮಂಜುನಾಥೇಶ್ವರ ಯಾರು ತಪ್ಪಿತಸ್ಥರಿದ್ರು ಆಚೆ ತೆಗಿತಾನೆ ಅನ್ನೋದು ನನ್ನ ನಂಬಿಕೆ ಸರ್. ಥ್ಯಾಂಕ್ ಯು ಸರ್. ಧರ್ಮಸ್ಥಳ ಕೇಸಲ್ಲಿ ಇವಾಗಲೂ ಕೂಡ ಬಿಜೆಪಿ ಹೇಳೋದು ಕಾಂಗ್ರೆಸ್ ನಾಯಕರ ಶೆಡ್ಡಿ ಅಂತಾನೆ. ಕಾಂಗ್ರೆಸ್ ನಾಯಕರೇ ನಿಂತಿದ್ದಾರೆ, SIT ತನಿಖೆ ಮಾಡಿಸಿಲ್ಲ, ಸರಿಯಾಗಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರೇ ಹೊರಗೆ ಬರ್ತಾರೆ, ಬರಬೇಕು ಅಂತ ಹೇಳುದು. ನಿನ್ನೆ ವೀರೇಂದ್ರ ಹೆಗಡೆ ಸಾಹೇಬ್ರು ಏನ್ ಹೇಳಿದ್ರು, SIT ರಚಿಸಿದಾಗಿಂದ ನನ್ನ ಮೇಲೆ ಇರೋ ಕಳಂಕ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನೋಡಿ, ಇವತ್ತು ನಾವು ಒಂದು SIT ರಚಿಸಿದೀವಿ ಅಂದ್ರೆ ಧರ್ಮಸ್ಥಳದ ಹಿಂದೂಗಳ ದೇವಾಲಯದ ಬಗ್ಗೆ ನಾವು ಆರಾಧಕರು ಸರ್. ನಾನು ಧರ್ಮಸ್ಥಳದ ಭಕ್ತ, ಮಂಜುನಾಥೇಶ್ವರನ ಭಕ್ತ, ನಾನು ಧರ್ಮಸ್ಥಳದ ಆರಾಧಕ. ಇವತ್ತು ಧರ್ಮಸ್ಥಳದ ಮೇಲೆ ಇರೋ ಆರೋಪಗಳು ಕಡಿಮೆ ಆಗ್ತಿದೆ, ಅದ್ರ ಕಳಂಕ ಕಳಚ್ತಾ ಇದೆ ಅಂದ್ರೆ ನಾವ್ SIT ರಚಿಸಿದಕ್ಕೆ ತಾನೆ. SIT ರಚಿಸಿದ್ದಾರು ನಮ್ಮ ಸರ್ಕಾರ ತಾನೆ, ಖಂಡಿತವಾಗೂ ಅಲ್ವಾ? ಅದನ್ನ ವೀರೇಂದ್ರ ಹೆಗಡೆ ಸಾಹೇಬ್ರು ಸ್ವಾಗತನೂ ಮಾಡಿದ್ದಾರೆ ತಾನೆ. ಅಂದ್ರೆ ಇವಾಗ ನಾವು ಹಿಂದೂ ದೇವಾಲಯಗಳ ಪರ ನಿಂತಿದೀವಿ ಸರ್. ಬಿಜೆಪಿ ಅವ್ರು ಬಾಯ್ ಬಡ್ಕೊಳ್ಳೋರು 4 ವರ್ಷ ಯಾಕೆ ಮಾಡಬಾರ್ದಾಗಿತ್ತು? ನೋಡಿ, ಧರ್ಮಸ್ಥಳದ ಮೇಲೆ ಇರೋ ಕಳಂಕ ಇವತ್ತು ಕಡಿಮೆ ಆಗಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ನಿರ್ಧಾರ, ನಾವು ರಚಿಸಿರುವ SIT. ಸರ್, SIT ತನಿಖೆಯಲ್ಲಿ ಆಚೆ ಬರಲಿ ಬಿಡಿ, ಯಾರಿದ್ರು ಆಚೆ ಬರ್ತಾರಲ್ಲ. ಸೊ ಧರ್ಮಸ್ಥಳ ನಮ್ಮ ಪವಿತ್ರವಾದ ದೇವಾಲಯ, ಧರ್ಮಸ್ಥಳ ಹಿಂದೂಗಳ ದೇವಾಲಯ, ಅದರ ನಂಬಿಕೆಯನ್ನ ಇಟ್ಟು ನಾವು ಮುನ್ನಡೀತಾ ಇರೋರು. ಸೊ ಶ್ರೀ ಮಂಜುನಾಥೇಶ್ವರ ಯಾರು ತಪ್ಪಿತಸ್ಥರಿದ್ರು ಆಚೆ ತೆಗಿತಾನೆ ಅನ್ನೋದು ನನ್ನ ನಂಬಿಕೆ ಸರ್. ಥ್ಯಾಂಕ್ ಯು ಸರ್.